ನಿಜಕ್ಕೂ ಈ ಸಂದರ್ಭದಲ್ಲಿ ಯಾರು ಐ ಪ್ಲೇಜ್ ಮಾಡೋಕ್ಕೆ ಮುಂದೆ ಬರ್ತಾರಲ್ಲ ಅವ್ರಿಗೊಂದು ಮಾತನ್ನ ಹೇಳಕ್ಕೆ ಬಯಸ್ತೀನಿ. ನೀವು ಐ ಡೊನೇಟ್ ಮಾಡಿ ಫಾರಮ್ ಬರ್ಕೊಟ್ಟಿದ ತಕ್ಷಣ ನಿಮ್ಮ ಕೆಲಸ ಮುಗೀತು ಅಂದ್ಕೋಬೇಡಿ. ದಯಮಾಡಿ ನಿಮ್ಮ ಅಕ್ಕಪಕ್ಕದಲ್ಲಿ ಅಥವಾ ನಿಮ್ಮ ಸಂಬಂಧಿಕರಲ್ಲಿ ಯಾರೇ ಒಂದು ಆದಾಗ ಅದನ್ನು ತಿಳ್ಕೊಂಡು ಅವ್ರ ಮನವೊಲಿಸಿ ನಮಗೆ ತಿಳಿಸಿ. ಯಾಕಂದರೆ ನಿಮಗೆ ಆ ಥರ ಮಾಡಿದಾಗ ಏನಾಗುತ್ತೆ, ನೀವು ಕಣ್ಣು ದಾನ ಮಾಡೋದಕ್ಕಿಂತ ನೀವು ಬದುಕಿರುವಾಗಲೇ ಒಂದು 2 ಜೀವಕ್ಕೆ ಬೆಳಕಾಗಿದ್ದೀರ ಅನ್ನೋ ಒಂದು ಸಂತೋಷ ನಿಮ್ಮಲ್ಲಿ ಇರುತ್ತೆ ಅಂತ ಹೇಳೋಕ್ಕೆ ಈ ಸಂದರ್ಭದಲ್ಲಿ ಒಳ್ಳೆ ಪದ. ಹೌದು, ನಿಜ ನಿಜ ಸರ್. ಒಂದು ಎರಡು ಮತ್ತೇನಾದರೂ ಫೈನಲ್ ಸರ್, ಶಂಕರ ಹಾಸ್ಪಿಟಲ್ ಬಗ್ಗೆ ಜಸ್ಟ್ ಲಾಸ್ಟ್ ಒಂದು ಸೆಂಟೆನ್ಸ್ ಹೇಳ್ತೀನಿ. ನಾವು ಶಂಕರ ಹಾಸ್ಪಿಟಲ್ ವರ್ಲ್ಡ್ ಕ್ಲಾಸ್ ಫೆಸಿಲಿಟೀಸ್ ವಿತ್ ಸೋಷಿಯಲ್ ಇಂಪ್ಯಾಕ್ಟು. ಅಂದರೆ ಈಗ ನಾವು ಹೇಳಿದ್ದೀವಲ್ಲ, ಬಡವರಿಗೆಲ್ಲ ತುಂಬ ನಮ್ಮದು DNA ಶಂಕರ DNA ಇದೆ, ಸೇವ್ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಶಂಕರ ಹಾಸ್ಪಿಟಲ್ ಅಂತ ಹೇಳಿದಾಗ ಒಂದು ಮಾತನ್ನು ಹೇಳಿ ನಾನು ಕ್ಲೋಸ್ ಮಾಡ್ತೀನಿ. ಒಮ್ಮೆ ಡಾಕ್ಟರ್ ರಮಣಿ ಅವರು ಇದನ್ನು ಪ್ರಾರಂಭ ಮಾಡಿದಂಥವ್ರು, ಫೌಂಡರ್ ಅವರು, ಇನ್ಫೋಸಿಸ್ನಲ್ಲಿ ಒಂದು ಕಾರ್ಯಕ್ರಮ ಮಾಡ್ತು. ಆವತ್ತು ಪರ್ಟಿಕ್ಯುಲರ್ ಡೇ ಅಪ್ಪು ಅವರು, ಪುನೀತ್ ರಾಜ್ಕುಮಾರ್ ಅವರು, ರಾಘವೇಂದ್ರ ರಾಜ್ಕುಮಾರ್ ಅವೆಲ್ಲ ಹೋಗಿ ಸುಧಾಮೂರ್ತಿಯವರ ಒಂದು ನೇತೃತ್ವದಲ್ಲಿ ಅಟ್ ಒನ್ ಸ್ಟ್ರೋಕ್ ಎಂಟೈರ್ ವರ್ಲ್ಡಲ್ಲಿ ಅವ್ರು ಎಲ್ಲೆಲ್ಲಿ ಅವ್ರ ಸ್ಟಾಫ್ ಎಲ್ಲ ಇದ್ದಾರೆ, ಒಂದೇ ಒಂದು ಸ್ಟ್ರೋಕಲ್ಲಿ ಅಷ್ಟು ಜನ ಒಟ್ಟಿಗೆ ಐ ಡೊನೇಷನ್ ಮಾಡುವಂಥದ್ದು ಇನ್ಫೋಸಿಸ್ ಕ್ಯಾಂಪಸ್ಸಲ್ಲಿ ನಡೀತು. ಅವತ್ತು ಅವ್ರು ಪ್ರತಿಷ್ಠಾನ ಮಾಡಿದ್ರು. ಆ ಪ್ರತಿಷ್ಠಾನವನ್ನು ಕೂಡ ಅವತ್ತು ರಾಘವೇಂದ್ರ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಇನಾಗ್ರೇಟ್ ಮಾಡಿದ್ರು. ಅಂದರೆ ಆ ಇನ್ಫೋಸಿಸ್ನ ಸುಧಾಮೂರ್ತಿಯವರುಗಳು ಆ ಇನಿಷಿಯೇಟಿವ್ ತೊಗೊಂಡು, ನಾರಾಯಣ ಮೂರ್ತಿಯವ್ರಿಗೆ ಇನಿಷಿಯೇಟಿವ್ ತೊಗೊಂಡು ಒನ್ ಡೇ ಇಡೀ ಅವರು ಅಷ್ಟು ಜನ ಎಂಪ್ಲಾಯೀಸ್ ಅಟ್ ಒನ್ ಸ್ಟ್ರೋಕ್ ಪ್ಲೆಡ್ಜ್ ಮಾಡೋಂಥ ಕೆಲಸ ಮಾಡಿದ್ರು. ಸರ್, ಇವತ್ತಿನ ಈ ಕಾರ್ಯಕ್ರಮ ನಿಜಕ್ಕೂ ಅದ್ಭುತ ಕಾರ್ಯಕ್ರಮ. ನನ್ನ ಜೀವನದ ಅತ್ಯಮೂಲ್ಯವಾದ ಘಟ್ಟ. ನಿಜಕ್ಕೂ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾನು ಕೂಡ ಪ್ರಾಮಿಸ್ ಮಾಡ್ತಾ ಇದ್ದೇನೆ, ನನ್ನ ಸರ್ಕಲ್ಲು, ನಾನಲ್ಲದೆ ನನ್ನ ಫ್ಯಾಮಿಲಿ ಇರ್ಬೋದು, ನನ್ನ ಫ್ರೆಂಡ್ ಸರ್ಕಲ್ ಇರ್ಬೋದು, ಅವರೆಲ್ಲರೂ ಕೂಡ ಈ ಒಂದು ಐ ಡೊನೇಟ್ ಕೆಲಸಕ್ಕೆ ಭಾಗಿಯಾಗುವಂತೆ ನಾನು ಈ ಕಾರ್ಯಕ್ರಮದ ಮೂಲಕ ಶಪಥ ಮಾಡ್ತಾ ಇದ್ದೇನೆ. ನಾನು ಭಾಗಿಯಾಗ್ತೇನೆ, ನಿಮ್ಮೆಲ್ಲ ಕಾರ್ಯಕ್ರಮ ನಾನು ಇರ್ತೇನೆ. ನನ್ನ ಹಳ್ಳಿಯ ಭಾಗದಲ್ಲಿ ಆಗುವಂಥ ಸಾವುಗಳನ್ನು ಕಾಂಟ್ಯಾಕ್ಟ್ ಮಾಡಿ, ಅವ್ರ ಮನವೊಲಿಸಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಆ ಒಂದು ಸಮಾಜಮುಖಿ ಕೆಲಸದಲ್ಲಿ ಇವತ್ತಿನಿಂದ ಈ ಕ್ಷಣದಿಂದನೇ ಭಾಗಿಯಾಗ್ತೀನಿ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾನು ಕೊಡ್ತಾ ಇರ್ತಕ್ಕಂಥ ಮಾತು, ಇವತ್ತಿನ ಕಾರ್ಯಕ್ರಮಕ್ಕೆ ಬ್ಯುಸಿ ಸಮಯದಲ್ಲೂ ಕೂಡ ಬಂದು ಕೂತು ಅಣ್ಣವ್ರ ಬಗ್ಗೆ ಅದ್ಭುತವಾಗಿ ಮಾತಾಡಿದ್ರಿ. ನೇತ್ರದಾನ ಅನ್ನೋ ಒಂದು ಕಾನ್ಸೆಪ್ಟನ್ನು ಇವತ್ತಿನ ಸಮಾಜಕ್ಕೆ ತಿಳಿಸುವಂಥ ಕೆಲಸಕ್ಕೆ ನೀವೆಲ್ಲರೂ ಕೈ ಜೋಡಿಸಿದ್ದು ತುಂಬ ಅದ್ಭುತವಾದ ಕೆಲಸ. ಸ್ಪೆಷಲಿ ದೊಡ್ಡಣ್ಣ ಸರ್ ಅವರೇ, ಅಪ್ಪಾಜಿಯವರೇ, ಯಾವಾಗಲೂ ಅಪ್ಪಾಜಿ ಅಂತ ಕರಿತಿರ್ತೀನಿ. ನೀವು ಹೇಳಿದಂಥ ವಿಷಯಗಳು ನಿಜಕ್ಕೂ ನಾವೆಲ್ಲರೂ ಕೂಡ ಭಾವುಕರಾದ್ವಿ, ಕಣ್ಣೀರು ಹಾಕಿದ್ವಿ. ಅಷ್ಟು ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಏಕೆ ಅಂತಂತಂದರೆ, ರಾಜ್ಕುಮಾರ್ಗೆ ಯಾವುದಾದ್ರೂ ಒಂದು ದೇವರಿತ್ತು ಅಂತಂದರೆ ಅದು ಕನ್ನಡ. ತಾಯಿ ಭಾಷೆನೇ ಅವರಿಗೆ ದೇವರು ಇದ್ದಂಗೆ. ಅಣ್ಣವರ ಅಭಿಮಾನಿಗಳು ಯಾರ್ಯಾರಿದ್ದಾರೆ ಅವರು ಯಾವರೇ ಭಾಷೆ ಮಾತನಾಡೋರಾಗಿರ್ಬೋದು, ಏಕೆಂದರೆ ಎಲ್ಲ ಇದ್ದಾರೆ ಅವ್ರಿಗೆ, ಗೊತ್ತಾಯ್ತಾ. ಮೊದಲು ಕನ್ನಡ ಕಲಿಸಿ. ಕನ್ನಡಕ್ಕಿಂತಲೂ ಜಗತ್ತಿನಲ್ಲಿ ಶ್ರೇಷ್ಠವಾದ ಭಾಷೆ ಇನ್ನೊಂದಿಲ್ಲ. 3 ಸರ್ವಶ್ರೇಷ್ಠ ಭಾಷೆಗಳು ಅಂತ ತೀರ್ಮಾನ ಮಾಡಿರೋದು. ಆಡೋದಕ್ಕೆ ಬೇಕಾದಷ್ಟು ಭಾಷೆ ಇದೆ, ಲಕ್ಷಾಂತರ ಭಾಷೆ ಇದೆ. ಆದರೆ ಜ್ಞಾನಿಗಳು, ವಿದ್ವಾಂಸರು ತೀರ್ಮಾನ ಮಾಡಿರೋದು 3 ಸರ್ವಶ್ರೇಷ್ಠ ಭಾಷೆಗಳು, ಅದರಲ್ಲಿ ಕನ್ನಡನೂ ಒಂದು. ಯಾಕೆ ಅಂತ ಕೇಳಿದ್ರೆ, ಮಾತನಾಡಿದಂತೆ ಬರೆಯಲು ಲಿಪಿಯುಳ್ಳ, ಬರದದ್ದನ್ನು ಯಥಾವತ್ ಮಾತನಾಡುವ ಶಕ್ತಿಯುಳ್ಳ, ಸಂಧಿ, ಸಮಾಸ, ವ್ಯಾಕರಣ, ಅಲ್ಪಪ್ರಾಣ, ಮಹಾಪ್ರಾಣ ಇರೋ ಭಾಷೆ ಯಾವುದಾದ್ರೂ ಇದ್ದರೆ ಅದು ಕನ್ನಡ. ಯಾಕೆಂದರೆ ಕನ್ನಡಕ್ಕಿಂತನೂ ಶ್ರೇಷ್ಠವಾದ ಭಾಷೆ ಇನ್ನೊಂದಿಲ್ಲ. ಅಣ್ಣಾರ ಅಭಿಮಾನಿಗಳಲ್ಲಿ ಎಲ್ಲ ನಾನು ಬೇಡ್ಕೊಳ್ಳೋದಿಷ್ಟೇ, ನಿಮ್ಮ ಮಕ್ಕಳಿಗೆ ಹೊಟ್ಟೆಪಾಟಿಗೆ ಯಾವ ಭಾಷೆನಾದ್ರೂ ಕಲಿಸ್ಕೊಳ್ಳಿ, ಆದರೆ ಮನೇಲಿ ಕಡ್ಡಾಯವಾಗಿ ಕನ್ನಡ ಕಲಿಸಿ, ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ಡಾಕ್ಟರ್ ರಾಜ್ಕುಮಾರ್ ಕಿ ಜೈ. ಅಷ್ಟೇ. ಥ್ಯಾಂಕ್ ಯು. ಈ ಕಾರ್ಯಕ್ರಮ ಭಾಗವಹಿಸಿದ್ದಕ್ಕೆ TV5 ಪರವಾಗಿ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ದೊಡ್ಡಣ್ಣ ಸರ್, ನಿಜಕ್ಕೂ ಖುಷಿಯಾಯಿತು ನಿಮ್ಮ ಪದಗಳು, ನಿಮ್ಮ ಮಾತುಗಳನ್ನ ಕೇಳಿ, ನಿಮ್ಮ ನೆನಪಲ್ಲೇ ಅಣ್ಣವ್ರನ್ನ ಕೇಳಿ. ಒಂದಷ್ಟು ವಿಷಯಗಳು ನಮಗೆ ಗೊತ್ತೇ ಇರಲಿಲ್ಲ, ಬೇರೆ ಬೇರೆ ಎಲ್ಲರೂ ಮಾತಾಡಿದರು. ಬಟ್ ಇವತ್ತಿನ ನಿಮ್ಮ ಆ ನೆನಪು, ನಾವು ಕೂಡ ಭಾವುಕರಾದ್ವಿ. ಅಣ್ಣವ್ರನ್ನ ಪ್ರತಿದಿನ ಸೆಲೆಬ್ರೇಟ್ ಮಾಡುವಂಥ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮ ಭಾಗವಹಿಸಿದ್ದಕ್ಕೆ ಎಲ್ಲರಿಗೂ ಕೂಡ TV5 ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ, ಧನ್ಯವಾದಗಳು ಸಲ್ಲಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ಕನ್ನಡದ ಕಣ್ಮಣಿ ವಿಶೇಷ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ. ನೇತ್ರದಾನ ಎಷ್ಟು ಮುಖ್ಯ ಆಗುತ್ತೆ, ಪ್ರತಿಯೊಬ್ಬರ ಬಾಳಿಗೆ ಬೆಳಕಾಗುವಂಥ ಕಾರ್ಯಕ್ರಮವನ್ನು ಈ ಇಡೀ ತಂಡ ಮಾಡ್ಕೊಂಡು ಬರ್ತಾಯಿದೆ. ಅಣ್ಣವರ ಒಂದು ಶಕ್ತಿ ಜೊತೆಯಲ್ಲಿದೆ. ನಾವು ಕೂಡ ಕೆಲಸವನ್ನು ಮಾಡಬೇಕಾಗಿದೆ. ಕೇವಲ ಸರ್ಟಿಫಿಕೇಟ್ಗಳಲ್ಲಿ ಸೈನ್ ಮಾಡಿ ಬಿಟ್ಟರೆ ಅಷ್ಟಲ್ಲದೆ ನಾವು ಕೂಡ ಇನ್ವಾಲ್ವ್ಮೆಂಟ್ ಆಗಬೇಕು. ದೊಡ್ಡಣ್ಣ ಸರ್ ಅಂಥವರು ಕೂಡ
ಈ ಸಂದರ್ಭಗಳಲ್ಲಿ ಬೇರೆ ಬೇರೆ ಕಡೆ ಟ್ರಾವೆಲಿಂಗ್ ಮಾಡ್ತಾ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ. ಕಾರಣ ಯಾರು ಅಂತ ಅವರೇ ಹೇಳಿದ್ರು, ಡಾಕ್ಟರ್ ರಾಜ್ಕುಮಾರ್ ಅವರು. ಅಣ್ಣವರ ಆಸೆಯನ್ನು ಇವತ್ತಿನ ಪೀಳಿಗೆ ನಾವು ಕೂಡ ಮುಂದುವರಿಸಬೇಕಾಗಿದೆ. ಇವತ್ತಿನ ಕನ್ನಡ ಕಣ್ಮಣಿ ವಿಶೇಷ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇದನ್ನು ತುಂಬ ಜನಕ್ಕೆ ಕಳಿಸಿ ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸವನ್ನು ಮಾಡುವಂಥ ಕರ್ತವ್ಯ ನಮ್ಮದು ಕೂಡ ಇದೆ. ಮುಂದಿನ ವಾರ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.